टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಂಗಾರು ಮಳೆ ಶುರುವಾಗಿದೆ. ಈಗ ನಂದಿ ಬೆಟ್ಟದ ಪ್ರಕೃತಿ ಸೌಂದರ್ಯ ನೋಡಿ ಕಣ್ತುಂಬಿಕೊಳ್ಳಬಹುದು. ಹಾಗಂತ ನೀವು ಜೂನ್ 16ರಿಂದ 19ರವರೆಗೆ ಆ ಕಡೆ ಹೋಗೋದಕ್ಕೆ ಪ್ಲಾನ್ ಏನಾದರೂ ಮಾಡಿದ್ರೆ ಅದನ್ನ 3 ದಿನಕ್ಕೆ ಮುಂದಕ್ಕೆ ಹಾಕ್ಬಿಡಿ. ರಾಜ್ಯ ಸಚಿವ ಸಂಪುಟದ 2025ನೇ ಸಾಲಿನ 13ನೇ ಸಚಿವ ಸಂಪುಟ ಸಭೆ ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜೂನ್ 19ರಂದು ಸಚಿವ ಸಂಪುಟ ಸಭೆಗೆ ಸಿಎಂ, ಡಿಸಿಎಂ, ಮಂತ್ರಿಗಳು, ಶಾಸಕರುಗಳು, ವಿಧಾನಸಭಾ ಸದಸ್ಯರು ಸೇರಿ ಆಯಾ ಇಲಾಖಾ ಮುಖ್ಯಸ್ಥರು ಆಗಮಿಸಲಿದ್ದಾರೆ. ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಜೂನ್ 16ರಂದು ಸಂಜೆ 6ರಿಂದ ಜೂನ್ 20ರ ಬೆಳಗ್ಗೆ 5 ಗಂಟೆವರೆಗೂ ನಂದಿಗಿರಿಧಾಮ ರಸ್ತೆ ನಿರ್ಬಂಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ನಂದಿಗಿರಿಧಾಮಕ್ಕೆ ಬರದಂತೆ ಚಿಕ್ಕಬಳ್ಳಾಪುರ ಡಿಸಿ ಆದೇಶಿಸಿದ್ದಾರೆ. ಪ್ರವಾಸಿಗರಿಗೆ ತೊಂದರೆ ಆಗಬಾರದು ಎಂಬತಕ್ಕಂಥ ದೃಷ್ಟಿಯಿಂದ ಸೋಮವಾರದ ದಿನ ನಾವು ಒಂದು ಆದೇಶವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಮತ್ತು ಸರ್ಕಾರದ ನಿರ್ದೇಶನದಂತೆ ಏನು ರಾಜ್ಯ ಸಚಿವ ಸಂಪುಟ ಸಭೆ ಏನು ಜರುಗಬೇಕಾಗಿದೆಯೋ ಎಲ್ಲ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜರುಗತಕ್ಕಂಥ ನಿಟ್ಟಿನಲ್ಲಿ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇದಷ್ಟೇ ಅಲ್ಲ, ಗಿರಿಧಾಮದ ಮೇಲಿನ ಅತಿಥಿ ಗೃಹಗಳಿಗೂ ನಿರ್ಬಂಧಿಸಲಾಗಿದೆ. ಜೂನ್ 17ರಿಂದ 19ರವರೆಗೆ ವಸತಿ ಕೊಠಡಿಗಳ ಬುಕಿಂಗ್ ಕೂಡ ರದ್ದು ಮಾಡಲಾಗಿದೆ. ನಂದಿ ಗಿರಿಧಾಮಕ್ಕೆ ಹೋಗಲು ಹಾಗೂ ಬರಲು ಒಂದೇ ರಸ್ತೆ ಇದೆ. ಇದರಿಂದ ವಾಹನ ದಟ್ಟಣೆ ಹೆಚ್ಚಾಗಲಿದೆ. ಅದರಲ್ಲೂ ನಂದಿ ಬೆಟ್ಟದಲ್ಲಿ ಕಡಿದಾದ ತಿರುವುಗಳಿಂದ ಕೂಡಿದ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳನ್ನು ನಿಯಂತ್ರಿಸೋದು ಕಷ್ಟ. ಅದಕ್ಕಾಗಿ ಪೊಲೀಸ್ ಇಲಾಖೆ ಗಿರಿಧಾಮಕ್ಕೆ ಸಾರ್ವಜನಿಕರ ಪ್ರವೇಶ ನಿಷೇಧಿಸುವಂತೆ ಡಿಸಿಗೆ ಮನವಿ ಮಾಡಿತ್ತು. ಸೊ ನಮ್ಮ ಸೈಡಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಡಿಂದ ನಾವು ಒಂದು 16th ಈವ್ನಿಂಗ್ ಇಂದ ಟಿಲ್ 19th ನೈಟ್ ಒಂದು ಪ್ರೊಹಿಬಿಷನ್ ಪಬ್ಲಿಕ್ದು ಎಂಟ್ರಿ ಪ್ರೊಹಿಬಿಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ DC ಚಿಕ್ಕಬಳ್ಳಾಪುರ್ಗೆ. ಸೊ ದಟ್ ಇದು ಕ್ಯಾಬಿನೆಟ್ ಮೀಟಿಂಗ್ದು ಏನು ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಅದು ಸರಿಯಾಗಿ ಥರ ಆಗುತ್ತೆ ಮತ್ತು ಎಕ್ಸೆಸ್ ಕಂಟ್ರೋಲ್ ಕೂಡ ಆಗುತ್ತೆ. ಈ ಕಾರಣ ಬಗ್ಗೆ ನಾವು ಒಂದು ಅಪ್ಲಿಕೇಶನ್ ಕಳಿಸಿದ್ದೀವಿ. ಕ್ಯಾಬಿನೆಟ್ ಮೀಟಿಂಗ್ ಹಿನ್ನೆಲೆ ಜಿಲ್ಲಾಡಳಿತ ನಂದಿಗಿರಿಧಾಮದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸುತ್ತಿದೆ. ಹಾಗಾಗಿ ನೀವೇನಾದರೂ ಜೂನ್ 16ರಿಂದ 19ರವರೆಗೂ ನಂದಿಗಿರಿಧಾಮಕ್ಕೆ ತೆರಳಲು ಪ್ಲಾನಿಂಗ್ ಮಾಡಿದ್ರೆ ಅದನ್ನ ಪೋಸ್ಟ್ ಪೋನ್ ಮಾಡೋದು ಒಳಿತು. ಭೀಮಪ್ಪ ಪಾಟೀಲ್, TV9, ಚಿಕ್ಕಬಳ್ಳಾಪುರ.